last class we discussed about what is FET, and also we discussed about construction of FET. FET ನಲ್ಲಿ major parts ಏನೇನಿರುತ್ತೆ, we have drain, source and gate, and we have seen what do you mean by channel, drain ಏನು ಮಾಡುತ್ತೆ, gate ಏನು ಮಾಡುತ್ತೆ, source ಏನು ಮಾಡುತ್ತೆ ಅಂತ. ಇವಾಗ ನಾವು ಡಿಸ್ಕಸ್ ಮಾಡೋದು ವರ್ಕಿಂಗ್. ಇವತ್ತು ಆಲ್ಮೋಸ್ಟ್ ನಾಳೆ ಈ ಚಾಪ್ಟರ್ ವೈಂಡ್ ಅಪ್ ಆಗಿಬಿಡುತ್ತೆ. ವರ್ಕಿಂಗ್ ಆಫ್ FET, JFET ಅಂತಲೂ ಕರೀಬೋದು. ವಿ ನೋ ದಟ್ FETs are of two types, JFET ಮತ್ತು MOSFET. We don't have MOSFET for our syllabus, we have only FET. Under FET we have further two types, N channel and P channel. We are going to talk about working of, to be specific you can take N channel FET, N channel ಸರಿನಾ, ಬಿಕಾಸ್ ಒಂದೇ ಡಿಸ್ಕಸ್ ಮಾಡ್ತೀವಿ ಅದನ್ನೇ ಕೇಳ್ತಾರೆ. ಪಿ ಚಾನಲ್ ಬೇಕು ಅಂದರೆ ಇವಾಗ ಏನೇನು ಎಕ್ಸ್ಪ್ಲನೇಷನ್ ಕೊಡ್ತೀವೋ ಎಕ್ಸಾಕ್ಟ್ಲಿ ಅಪೋಸಿಟ್ ಅದು. ಸೊ ಫಸ್ಟು ಒಂದು N ಚಾನಲ್ JFETನ ಡ್ರಾ ಮಾಡೋಣ. ಬ್ಲಾಕ್ ಡಯಾಗ್ರಾಮ್, ಅದು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲ, ಆಯಿತಾ. ಸೊ ದಿಸ್ ಇಸ್ ಕಾಲ್ಡ್ ಡ್ರೈನ್, ದಿಸ್ ಇಸ್ ಕಾಲ್ಡ್ ಯೋರ್ ಸೋರ್ಸ್. ಈ ಎರಡು ಪಿ ಟೈಪ್ ಮೆಟೀರಿಯಲ್ಸ್ನ ನಾವು ಶಾರ್ಟ್ ಮಾಡಿ ಒಂದು ಪಾಯಿಂಟಿಗೆ ಕನೆಕ್ಟ್ ಮಾಡ್ತೀವಿ, ಕಾಲ್ ಇಟ್ ಆಸ್ ವಾಟ್, ಗೇಟ್ ಅಲ್ವಾ. ಸೊ ದಿಸ್ ಇಸ್ ಯೋರ್ ಗೇಟ್, ಜಿ ಇಂದ ಇಂಡಿಕೇಟ್ ಮಾಡ್ತೀನಿ. ದಿಸ್ ಇಸ್ ಯೋರ್ ಡ್ರೈನ್, ದೆನ್ ಈ ಕಡೆ ಸೋರ್ಸ್ ಎಸ್ ಇಂದ ಇಂಡಿಕೇಟ್ ಮಾಡ್ತೀನಿ, ಆಯಿತಾ. ಈಗ ಈ ವರ್ಕಿಂಗ್ನ ನಾವು ಬರೆಯೋದಕ್ಕೆ ಎರಡು ಥರ ಬರೀಬೋದು. ಅಂದರೆ ಈ ಪರ್ಟಿಕ್ಯುಲರ್ ಡಿವೈಸು, ಈ FET ಅನ್ನೋದು ಯಾವ ಥರ ವರ್ಕ್ ಆಗುತ್ತೆ ಅಂತ ಎರಡು ಕೇಸಸಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಎರಡು ಥರ ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ದೇರ್ ಆರ್ ಟು ಡಿಫ್ರೆಂಟ್ ಕೇಸಸ್. ಫಸ್ಟ್ ಥಿಂಗ್, ಇವಾಗ ನಾವೇನೂ ಕನೆಕ್ಷನ್ಸ್ ಕೊಟ್ಟಿಲ್ಲ ಇನ್ ದ ಸೆನ್ಸ್ ವಿ ಹ್ಯಾವ್ ನಾಟ್ ಕನೆಕ್ಟೆಡ್ ಟು ಎನಿ ಸೋರ್ಸ್ ಹಿಯರ್. ಯಾವುದೇ ಒಂದು ಸೋರ್ಸ್ಗೆ ಕನೆಕ್ಟ್ ಮಾಡಿಲ್ಲ. ಯಾವುದೇ ಒಂದು ಸೋರ್ಸಿಗೆ ಕನೆಕ್ಟ್ ಮಾಡಿಲ್ಲ ಅಂದರೆ ಅರ್ಥ ಏನು, ಯಾವುದೇ ಒಂದು ಬ್ಯಾಟ್ರಿಗಾಗಲಿ ನಾವು ಕನೆಕ್ಟ್ ಮಾಡಿಲ್ಲ. ಯಾವಾಗ ನಾವು ಅದನ್ನು ಕನೆಕ್ಟ್ ಮಾಡಲ್ಲ ಫಾರ್ ಎನಿ ಎಕ್ಸ್ಟರ್ನಲ್ ಸೋರ್ಸ್, ನೀವು ಮೊಬೈಲ್ ಚಾರ್ಜಿಗೆ ಹಾಕ್ತೀರಾ ಅಂದ್ಕೊಳ್ಳಿ, ಅಥವಾ ಲ್ಯಾಪ್ಟಾಪ್ ಚಾರ್ಜಿಗೆ ಹಾಕ್ತೀರಾ ಅಂದ್ಕೊಳ್ಳಿ, ಟಿವಿನ ಪವರ್ ಪಾಯಿಂಟಿಗೆ ಕನೆಕ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಯಾವುದೇ ಒಂದು ಡಿವೈಸ್ನ ಎಕ್ಸ್ಟರ್ನಲ್ ಸೋರ್ಸ್ಗೆ ಕನೆಕ್ಟ್ ಮಾಡೋದಕ್ಕೆ ಬಯಾಸಿಂಗ್ ಅಂತ ಕರಿತೀವಿ. ಬಯಾಸಿಂಗ್ ಸರಿನಾ. ತುಂಬ ಜನಕ್ಕೆ ಫಾರ್ವರ್ಡ್ ಬಯಾಸಿಂಗ್ ಅಂದರೆ ಮೀನಿಂಗೇ ಗೊತ್ತಿರಲ್ಲ. ಸೊ ಸುಮ್ಮನೆ ಏನು ಹೇಳ್ತಾರೆ, ವೆನ್ P is connected to P, N is connected to N, ಇಟ್ ಇಸ್ ಕಾಲ್ಡ್ ಫಾರ್ವರ್ಡ್ ಬಯಾಸಿಂಗ್ ಅಂತಾರೆ. ಬಟ್ ಆ್ಯಕ್ಚುಯಲ್ ಮೀನಿಂಗ್ ಆಫ್ ದಿ ವರ್ಡ್ ಬಯಾಸಿಂಗ್ ಅಂದರೆ ಏನು, ಕನೆಕ್ಟಿಂಗ್ ಟು ಸಮ್ ಎಕ್ಸ್ಟರ್ನಲ್ ಸೋರ್ಸ್. ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಮೇ ಬಿ ಬ್ಯಾಟ್ರಿ ಆಗಿರ್ಬೋದು, ಅಥವಾ ಸೆಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿ. ಈಗ ನಾವೇನು ಮಾಡೋಣ, ಈ JFET ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಫಸ್ಟ್ ವಿ ನೀಡ್ ಟು ಮೇಕ್ ದಿ ಕನೆಕ್ಷನ್ಸ್. ಕ್ಲಿಯರಾ? ಈ ಕನೆಕ್ಷನ್ಸ್ನ ಫಸ್ಟು ಎರಡು ಥರ ಮಾಡೋಣ. ಕೇಸ್ ಒನ್ನಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಗೇಟ್ ಟು ಸೋರ್ಸ್ ವೋಲ್ಟೇಜ್ 0 ಕೊಡ್ತೀನಿ. VGS ಈಸ್ 0 ವೋಲ್ಟ್. ಅಂದರೆ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಅಂದರೆ ದ ವೋಲ್ಟೇಜ್ ಬಿಟ್ವೀನ್ ಗೇಟ್ ಆ್ಯಂಡ್ ಸೋರ್ಸ್ ಇಸ್ 0 ವೋಲ್ಟೇಜ್ ಹೆಂಗೆ ಕೊಡ್ತೀನಿ, ಸಿಂಪಲ್. ಇದನ್ನು ಫಸ್ಟ್ ಸೋರ್ಸ್ನ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ನಾವು ಫಿಸಿಕ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ, ದ ಪೊಟೆನ್ಷಿಯಲ್ ಆಫ್ ದಿ ಗ್ರೌಂಡ್ ಇಸ್ 0 ವೋಲ್ಟ್, ಕರೆಕ್ಟಾ. ಸೊ ಇದನ್ನು ನಾನು ಗ್ರೌಂಡಿಗೆ ಕೊಡ್ತೀನಿ. ಗ್ರೌಂಡಿಗೆ ಕೊಟ್ಟೆ ಅಂದರೆ ಇದು ಎಷ್ಟು ವೋಲ್ಟ್ ಆಯ್ತು, ಈಗ 0 ವೋಲ್ಟ್ ಆಯಿತು. 0 ವೋಲ್ಟ್ ಅಂತಂದರೆ ನಾನು ತೊಗೊಂಬಂದು ಇಲ್ಲಿ ಕೊಟ್ಬಿಡ್ತೀನಿ. ಸೊ ಈ ಜಿನ ಕೂಡ ತೊಗೊಂಬಂದು ಇದಕ್ಕೆ ಕೊಡ್ತೀನಿ. ಸೊ ಇವಾಗ ಇದು ಎಷ್ಟು ವೋಲ್ಟಲ್ಲಿದೆ, ಈಗ 0 ವೋಲ್ಟ್. ಆ್ಯಂಡ್ ರಿಮೆಂಬರ್, ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಫ್ಯೂ ಪೀಪಲ್ ತುಂಬ ಪದೇ ನಾವೇನು ಮಾಡ್ತೀವಿ, ಒಂದು ಕಡೆ VGS ಅಂತ ಕರಿತೀವಿ, ಒಂದೊಂದು ಕಡೆ VGG ಅಂತ ಕರಿತೀವಿ. ಎರಡೂ ಒಂದೇ. ಸಿ, VGS ಅಂದರೂ ಒಂದೇ, VGG ಅಂದ್ರೂ ಒಂದೇ. ಇನ್ನೂ ನಿಮಗೆ ಕ್ಲಾರಿಟಿ ಬೇಕು ಅಂತಂದರೆ, VGS ಅಂತಂದರೆ ಗಿವನ್ ವೋಲ್ಟೇಜು, VGG ಅಂದರೆ ಅಪ್ಲೈಡ್ ವೋಲ್ಟೇಜ್ ಅಂತಲೂ ಕರೀತಾರೆ. ಬಟ್ ರಿಮೆಂಬರ್ ಒನ್ ಥಿಂಗ್, ಯೂಶಲಿ VGS ಅಂತ ಕರಿತೀವಿ. ಯಾವಾಗ ನಾವು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವೋ ಅವಾಗ VGG ಅಂತ ಕರೀತಾರೆ. ಬಟ್ ದೇರ್ ಇಸ್ ನಥಿಂಗ್ ರಾಂಗ್, ನೀವು VGS ಅಂತಾದರೂ ಬರೀರಿ, VGG ಆದರೂ ಬರೀರಿ. ಕ್ಲಿಯರಾ? ಸೊ ಇವಾಗ ಇಲ್ಲಿ ವೋಲ್ಟೇಜ್ ಇದೆ ನನಗೆ ಬಿಟ್ವೀನ್ ಗೇಟ್ ಆ್ಯಂಡ್ ಸೋರ್ಸ್.
ಸಮ್ ವೋಲ್ಟೇಜ್ ಇದೆ. ಎಷ್ಟು ವೋಲ್ಟೇಜ್ ಇದೆ ಈಗ? ನಾವು ಐ ಕ್ಯಾನ್ ಕಾಲ್ ಇಟ್ ಆಸ್ VGS, that is voltage across gate and source, or even I can call it as VGG. ಆಯಿತಾ? is equal to 0 volts. 0 volts ಅಂದರೆ ಅರ್ಥ ಏನು ಹೇಳಿ? ಈ ಪಾಸಿಟಿವ್ ಇದೆಯಲ್ವಾ, ಈ ಪಾಸಿಟಿವ್ನ ನಾನು ತೊಗೊಂಬಂದು ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ನೆಗೆಟಿವ್ ಟರ್ಮಿನಲ್ ಹತ್ರ ವೋಲ್ಟೇಜ್ ಎಷ್ಟಿದೆ ಇವಾಗ? 0. ಅಂದರೆ ಪಿನ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ರಿಮೆಂಬರ್ ಫಸ್ಟ್ PUC ಇದು ಫಾರ್ವರ್ಡ್ ಬಯಾಸಿಂಗ್ ಮತ್ತು ರಿವರ್ಸ್ ಬಯಾಸಿಂಗ್. ಒಂದು ಡಯೋಡ್ನ ತೊಗೊಂಡೋಗಿ ಬ್ಯಾಟ್ರಿದು ಪಿನ ತೊಗೊಂಡೋಗಿ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿ, ಏನನ್ನ ತೊಗೊಂಡೋಗಿ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ರೆ ವಿ ಕಾಲ್ ಇಟ್ ಅಸ್ ರಿವರ್ಸ್ ಬಯಾಸಿಂಗ್. ಸೇಮ್ ಕಾನ್ಫಿಗರೇಷನ್ ಇಲ್ಲೂ ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಪಿ ಅಂದರೆ ಪಾಸಿಟಿವ್, ಐ ಆಮ್ ಗಿವಿಂಗ್ ಇಟ್ ಟು ಹೋಮ್, ಪಾಸಿಟಿವ್ ಇಸ್ ಗಿವನ್ ಟು ಅರ್ ನೆಗೆಟಿವ್. ಹೌ ನೆಗೆಟಿವ್? 0 ಪೊಟೆನ್ಷಿಯಲ್. ಕರೆಕ್ಟಾ? ಇದು ಇನ್ಪುಟ್ ಸೈಡ್ಗೆ ಇನ್ಪುಟ್ ವೋಲ್ಟೇಜ್ ಎಷ್ಟು ಕೊಡ್ತಾ ಇದ್ದೀನಿ ಅಂದರೆ 0. ಕ್ಲಿಯರ್? ಕಮಿಂಗ್ ಟು ದ ಅದರ್ ಸೈಡಲ್ಲಿ ಇದು ಡ್ರೈನ್ ಅಲ್ವಾ, ಈ ಡ್ರೈನ್ಗೂ ಮತ್ತು ಸೋರ್ಸ್ಗೂ, ಸೋರ್ಸ್ ಇಸ್ ಆಲ್ರೆಡಿ ಅಟ್ ಲೋ ಪೊಟೆನ್ಷಿಯಲ್ ಅಥವಾ ನೆಗೆಟಿವ್ ಪೊಟೆನ್ಷಿಯಲ್, ಸರಿನಾ? ಈ ಸೋರ್ಸ್ಗೂ ಮತ್ತು ಡ್ರೈನ್ನ ತೊಗೊಂಬಂದು ಪಾಸಿಟಿವ್ ಪೊಟೆನ್ಷಿಯಲ್ ಕೊಡ್ತೀನಿ. ಪಾಸಿಟಿವ್ ನೆಗೆಟಿವ್. ಸೊ ಪಾಸಿಟಿವ್ ನೆಗೆಟಿವ್. ಇದನ್ನು ಯೂಶಲಿ VDS ಅಂತ ಕರೀತಾರೆ. ಅಂದರೆ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಅಕ್ರಾಸ್ ಡ್ರೈನ್ ಆ್ಯಂಡ್ ಸೋರ್ಸ್. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಕಾಲಿಂಗ್ VDD. ಆಯಿತಾ? VDD VDS ಅಗೇನ್ ಒನ್ ಇನ್ ದ ಸೇಮ್. ನಿಮ್ನ ಕನ್ಫ್ಯೂಸ್ ಆಗ್ತಾರೆ. ಅಪ್ಲೈಡ್ ವೋಲ್ಟೇಜ್, ನಾವು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ದೀವೋ ಅದು VDD, ಅಥವಾ ನಾವಿಲ್ಲಿ ಡ್ರೈನ್ಗೂ ಸೋರ್ಸ್ಗೂ ಏನು ವೋಲ್ಟೇಜ್ ತೊಗೋತೀವೋ ಅದು VDS. ದ ವೋಲ್ಟೇಜ್ ಬಿಟ್ವೀನ್ ಡ್ರೈನ್ ಆ್ಯಂಡ್ ಸೋರ್ಸಸ್ VDS. ಇದನ್ನು VDD ಅಂತಲೂ ಕರೀತಾರೆ. ಇದು ಗಿವನ್, ಇದು ಅಪ್ಲೈಡ್ ಅಂತ. ತುಂಬ ಸಿಂಪಲಾಗಿ ಎರಡು ಸೇಮ್ ಅಂತ ನೆನ್ಪಿಟ್ಕೊಂಡಿರಿ ಫಾರ್ ದ ಟೈಮಿಂಗ್. ಈಗ ನೋಡಿ, ಇದು ಪಾಸಿಟಿವ್ ಕೊಟ್ಟೆ, ಯಾರನ್ನ? ಡ್ರೈನ್ನ. ಬಟ್ ಇಲ್ಲಿರೋ ಚಾನಲ್ ಯಾವುದು ನಮಗೆ? N ಚಾನಲ್. ಕರೆಕ್ಟ್ ತಾನೆ? ನಮಗೆ ಇರೋ ಚಾನಲ್ ಯಾವುದು? N ಚಾನಲ್. N ಚಾನಲ್ ಅಂತಂದ್ರೆ ಏನು? N ಅಂತಂದರೆ ಏನು? N ಟೈಪ್ ಮೆಟೀರಿಯಲ್ ಅಂದರೆ ಯಾವುದು? ನೆಗೆಟಿವ್. ಇವಾಗ ಏನಾಗ್ತದೆ, ಇದು ಪಾಸಿಟಿವ್, ಇದು ನೆಗೆಟಿವ್. ಈ N ಚಾನಲಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾರು? N ಟೈಪ್ ಸೆಮಿಕಂಡಕ್ಟರಲ್ಲಿ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ಆರ್ ದಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್? ಆಬ್ವಿಯಸ್ಲಿ ನೆಗೆಟಿವ್ಲಿ ಚಾರ್ಜ್ಡ್. ಈ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ? ಈ ಎಲೆಕ್ಟ್ರಾನ್ಸು ನೆಗೆಟಿವ್ ಆಗಿರೋದ್ರಿಂದ ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಪಾಸಿಟಿವ್ ನಾವು. ಆಯಿತಾ? ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಡ್ರೈನ್ ಕಡೆಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಡ್ರೈನ್ ಕಡೆಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ? ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಎಲೆಕ್ಟ್ರಾನ್ಸ್ ಈ ಕಡೆಗೆ ಬರೆದಿದ್ದೀನಿ. ಏನಕ್ಕೆ? ಇಲ್ಲಿ ನಾವು ಪಾಸಿಟಿವ್ ಪೊಟೆನ್ಷಿಯಲ್ ಕೊಟ್ಟಿದ್ದೀವಿ, ಇಲ್ಲಿ ಪಾಸಿಟಿವ್ ಕೊಟ್ಟಿದ್ದೀವಿ, ಇಲ್ಲಿ ನೆಗೆಟಿವ್ ಕೊಟ್ಟಿದ್ದೀವಿ. ಈ ಮಿಡಲಲ್ಲಿ ನಮಗೊಂದು ಮೆಟೀರಿಯಲ್ ಇದೆಯಲ್ಲ, ಆ ಥರ ಸ್ಯಾಂಡ್ವಿಚ್ ಮಾಡಿದ್ದೀವಿ. ಈ ಕಡೆ P ಇದೆ, ಈ ಕಡೆ P ಇದೆ, ಮಿಡಲಲ್ಲಿ N ಇದೆ. N ಚಾನಲಲ್ಲಿ ನಮಗೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾರು? ಎಲೆಕ್ಟ್ರಾನ್ಸು. ಈ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ? ಬೈ ಡಿಫಾಲ್ಟ್ ದೆಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಪಾಸಿಟಿವ್. ಸೊ ಪಾಸಿಟಿವ್ ಕಡೆಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ಕರೆಂಟ್. ನಾವು ಅದನ್ನು ಯಾವಾಗಲೂ ತೊಗೊಳ್ಳಲ್ಲ. ವಿ ನೆವರ್ ಟೇಕ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್, ವಿ ಆಲ್ವೇಸ್ ಟೇಕ್ ಅಪೋಸಿಟ್ ಆಫ್ ದಟ್ ಈಸ್ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್. ಎಲೆಕ್ಟ್ರಾನ್ಸ್ ಈ ಕಡೆಗೆ ಮೂವ್ ಆಗ್ತಿದೆ, ನಾವು ಅದನ್ನು ತೊಗೊಳ್ಳಲ್ಲ. ಬೈ ಕನ್ವೆನ್ಷನ್ ವಿ ಟೇಕ್ ಅಪೋಸಿಟ್ ಡೈರೆಕ್ಷನ್, ಈ ಡೈರೆಕ್ಷನ್ನೇ ತೊಗೊಳ್ತೀವಿ. ಕರೆಂಟ್ ಹೆಂಗೆ ಫ್ಲೋ ಆಗ್ತಿದೆ ಅಂತಂದರೆ ಹಿಂಗೆ ಫ್ಲೋ ಆಗ್ತಿದೆ ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಹಿಂಗೆ ಫ್ಲೋ ಆಗುತ್ತೆ. ಬಟ್ ಇದನ್ನು ತೊಗೊಂಡ್ರೆ ದಟ್ ಈಸ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಆಯಿತು. ಬಟ್ ಬೈ ಕನ್ವೆನ್ಷನ್ ವಿ ಆಲ್ವೇಸ್ ಟೇಕ್ ವಾಟ್? ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್. ಎನಿವೇಸ್, ಬೈ ಕನ್ವೆನ್ಷನ್ ವಿ ಟೇಕ್ ದ ಡೈರೆಕ್ಷನ್ ಆಫ್ ಕರೆಂಟ್ ಲೈಕ್ ದಿಸ್. ದಿಸ್ ಇಸ್ ಕಾಲ್ಡ್ IED, ದಟ್ ಈಸ್ ಡ್ರೈನ್ ಕರೆಂಟ್. ಏನಂತಾರೆ? ಡ್ರೈನ್ ಕರೆಂಟ್. ಏನಕ್ಕೆ ಇಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ? ಬಿಕಾಸ್ ದಿ ಎಲೆಕ್ಟ್ರಾನ್ ಸ್ಟಾರ್ಟೆಡ್ ಮೂವಿಂಗ್. ವೈ ಎಲೆಕ್ಟ್ರಾನ್ ಸ್ಟಾರ್ಟೆಡ್ ಮೂವಿಂಗ್? ಬಿಕಾಸ್ ವಿ ಹ್ಯಾವ್ ಅಪ್ಲೈಡ್ ವಾಟ್? ಸಮ್ ಪಾಸಿಟಿವ್ ವೋಲ್ಟೇಜ್, ಅಥವಾ ವಿ ಹ್ಯಾವ್ ಅಪ್ಲೈಡ್ ಅ ಪೊಟೆನ್ಷಿಯಲ್ ಅಕ್ರಾಸ್ ಡ್ರೈನ್ ಆ್ಯಂಡ್ ಸೋರ್ಸ್. ಈ ಕಡೆ ಅಪ್ಲೈ ಮಾಡಿದ್ದೀವಲ್ವಾ, ಇಲ್ಲೇನಾಗ್ತದೆ? ಡ್ರೈನ್ ಇದು ಆಲ್ರೆಡಿ ನೆಗೆಟಿವ್, ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್, ಒನ್ ಥಿಂಗ್.
ದೆನ್ ಅಗೇನ್ ದಿಸ್ ಇಸ್ ನೆಗೆಟಿವ್ ಈಸ್ ಅಗೇನ್ ಕನೆಕ್ಟೆಡ್ ಟು ನೆಗೆಟಿವ್. ಬಿಟ್ಬಿಡೋಣ, ಇದ್ರ ಮೀನ್ ನೋಡಿ, ಪಾಸಿಟಿವ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್. ಹೆಂಗೆ ಗೊತ್ತಾಗುತ್ತೆ ನೆಗೆಟಿವ್? ಎನ್ ಚಾನಲ್. ವೆನ್ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಫಾರ್ವರ್ಡ್ ಬಯಾಸ್ ಅಥವಾ ರಿವರ್ಸ್ ಬಯಾಸ್? ರಿವರ್ಸ್ ಬಯಾಸ್ಡ್. ರಿವರ್ಸ್ ಬಯಾಸ್ಡ್ ಆದಾಗ ಏನಾಗುತ್ತೆ ಆಯಿತಾ? ಸಿ ಇಲ್ಲಿ ನೀವು ಸಿಂಪಲಾಗಿ ಬರ್ಕೊಳ್ಳೋದು ಇಷ್ಟೇ ಆಗುತ್ತೆ. ಇಲ್ಲೇನಾಗುತ್ತೆ ಈಗ, ವೆನ್ ವಿ ಡಿ ಡಿ ಈಸ್ ಅಪ್ಲೈಡ್, ಸಿ ವಿ ಡಿ ಡಿ ವಿ ಡಿ ಎಸ್ ಎವ್ರಿಥಿಂಗ್ ಈಸ್ ಒನ್ ಆ್ಯಂಡ್ ದ ಸೇಮ್. ನಾನು ಬರೆದಿದ್ದೀನಿ ಪಿಕ್ಟೋರಿಯಲ್ ಆಗಿ. ಸೊ ಈಗ ವೆನ್ ವಿ ಡಿ ಡಿ ಈಸ್ ಅಪ್ಲೈಡ್ ಏನಾಗುತ್ತೆ ನಿಮಗೆ, ಟು ಪಿ ಎನ್ ಜಂಕ್ಷನ್ಸ್ ಆರ್ ಫಾರ್ಮ್ಡ್, ಟು reverse biased PN junctions are formed. Two reverse biased PN junctions are formed. When reverse biased PN junctions are formed, even obviously you will get two depletion regions are also formed. Two depletion regions are also formed. ಸರಿನಾ? ಸೊ ಡಿಪ್ಲೀಷನ್ ರೀಜನ್ ಕಾಮನ್ ಆಗಿರುತ್ತೆ, ಬಟ್ ಫಾರ್ವರ್ಡ್ ಬಯಾಸಲ್ಲಿ ಡಿಪ್ಲೀಷನ್ ರೀಜನ್ ನೆಗ್ಲಿಜಿಬಲ್ ಆಗಿರುತ್ತೆ. ರಿವರ್ಸ್ ಬಯಾಸ್ಡಲ್ಲಿ ಡಿಪ್ಲೀಷನ್ ರೀಜನ್ ಏನಾಗಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ, ಥಿಕ್ನೆಸ್ ಇರುತ್ತೆ. ಸೊ ನಾನು ಇದನ್ನು ರಬ್ ಮಾಡ್ತಿದ್ದೀನಿ, ಈಗ ಅರ್ಥ ಮಾಡ್ಕೊಡಿ. ಇದು ಎನ್ ಚಾನಲ್ ಅಂದರೆ ನೆಗೆಟಿವ್ ಅಲ್ವಾ? ಇವಾಗ ಇಲ್ಲೇನಾಗುತ್ತೆ, ವಿ ಹ್ಯಾವ್ ಅಪ್ಲೈಡ್ ಸಮ್ ಪೊಟೆನ್ಷಿಯಲ್. ಇದು ಝೀರೋ ಪೊಟೆನ್ಷಿಯಲಲ್ಲಿ ಇಟ್ಟಿದ್ದೀವಿ, ಅಂದರೆ ನೆಗೆಟಿವ್ ಪೊಟೆನ್ಷಿಯಲಲ್ಲಿ ಇಟ್ಟಿದ್ದೀವಿ. ಬಿಕಾಸ್ ಇದು ನೆಗೆಟಿವ್ ಅಂತ ತೊಗೊಂಡಿದ್ದೀವಿ, ಇಲ್ಲೂ ನೆಗೆಟಿವಲ್ಲಿ ಇಟ್ಟಿದ್ದೀವಿ. ಸೊ ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್. ಫಸ್ಟ್ ಥಿಂಗ್ ರಿವರ್ಸ್ ಬಯಾಸ್ಡ್. ಸೆಕೆಂಡ್ ಥಿಂಗ್ ಪಾಸಿಟಿವ್, ದಿಸ್ ಇಸ್ ಎನ್, ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಅಗೇನ್ ರಿವರ್ಸ್ ಬಯಾಸ್ಡ್. ಇವಾಗ ಏನಾಗುತ್ತೆ, ಇಲ್ಲಿ ಡಿಪ್ಲೀಷನ್ ರೀಜನ್ಸ್ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡಿಪ್ಲೀಷನ್ ರೀಜನ್ಸ್ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಸ್ವಲ್ಪ ಚಿಕ್ಕದು ಮಾಡ್ತೀವಿ ನೋಡಿ, ಈ ಥರ ಇರುತ್ತೆ ಆಯಿತಾ? ಹಿಂಗಿರುತ್ತೆ. ಹಿಂಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆ ಏನಕ್ಕೆ ದಪ್ಪ ಇದೆ, ಕೆಳಗಡೆ ಏನಕ್ಕೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಆಗಿದೆ. ಡಿಪ್ಲೀಷನ್ ರೀಜನ್ ಈ ಥರ ಫಾರ್ಮ್ ಆಗುತ್ತೆ. ಸಿ ನಾವಿಲ್ಲಿ ವೋಲ್ಟೇಜ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋ ಡೌಟ್ ಅಬೌಟ್ ಇಟ್. ದ ಮೊಮೆಂಟ್ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಲೈಕ್ ದಿಸ್, ವಿ ಡೆವಲಪ್ ಎ ಕರೆಂಟ್ ಕಾಲ್ಡ್ ಡ್ರೈನ್ ಕರೆಂಟ್ ಬಂತು, ಅದರಲ್ಲೂ ಏನೂ ಡೌಟ್ ಇಲ್ಲ. ಆದರೆ ಏನಾಗುತ್ತೆ, ನೀವಿಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಇದ್ದರೆ, ಇಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಇದ್ದರೆ ಏನಾಗುತ್ತೆ, ಈ ಡಿಪ್ಲೀಷನ್ ರೀಜನ್ಸ್ ಇದೆಯಲ್ವಾ, ಈ ಡಿಪ್ಲೀಷನ್ ರೀಜನ್ಸ್ ಏನಾಗ್ತಾ ಬರುತ್ತೆ, ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಅಲ್ಲೇನಾದರೂ ಕರೆಂಟ್ ಬರ್ತಿದೆ ಅಂದ್ಬಿಟ್ಟು ಪೊಟೆನ್ಷಿಯಲ್ನ ಜಾಸ್ತಿ ಮಾಡ್ತಾ ಹೋದರೆ ಒಂದು ಪಾಯಿಂಟಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಸೊ ಅಗೇನ್ ಇನ್ನೊಂದು ಡಯಾಗ್ರಾಮ್ ಡ್ರಾ ಮಾಡ್ತೀವಿ ಇಲ್ಲಿ ಚಿಕ್ಕದಾಗಿ. ಇದು ಪಿ ಟೈಪ್, ಇದು ಎನ್ ಟೈಪ್, ಇದು ಸೋರ್ಸ್ ಮತ್ತು ಡ್ರೈನ್. ನೀವು ಇನ್ ಕೇಸ್ ತುಂಬ ಜಾಸ್ತಿ ಮಾಡಿದ್ರೆ ಈ ಡಿಪ್ಲೀಷನ್ ರೀಜನ್ ಕೂಡ ಏನಾಗುತ್ತೆ, ತುಂಬ ಜಾಸ್ತಿ ಆಗುತ್ತೆ. ಇವೆರಡು ಆಲ್ಮೋಸ್ಟ್ ಮೀಟ್ ಆಗಿಬಿಡುತ್ತೆ. ಇವೆರಡು ಯಾವಾಗ ಮೀಟ್ ಆಗುತ್ತೋ ಆವಾಗ ನಿಮಗೆ ಈ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಈ ಎಲೆಕ್ಟ್ರಾನ್ಸ್ ಮೇಲ್ಗಡೆ ಹೋಗೋಕ್ಕೆ ಆಗಲ್ಲ. ಏನಕ್ಕೆ ಮೇಲ್ಗಡೆ ಹೋಗೋಕ್ಕಾಗಲ್ಲ ಅಂದರೆ ಬ್ಲಾಕ್ ಆಯಿತು, ಪಾತ್ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ಪಾತ್ ಇಸ್ ಬ್ಲಾಕ್ಡ್ ನಾವು. ಏನಕ್ಕೆ ಬ್ಲಾಕ್ ಆಗುತ್ತೆ ಅಂತಂದರೆ ಡ್ಯೂ ಟು ಇನ್ಕ್ರೀಸ್ ಇನ್ ವಿ ಡಿ ಟಿ. ಬಟ್ ಎನಿವೇಸ್ ವೆಲ್ಕಮ್ ಟು ದ್ಯಾಟ್. ಈಗ ನೋಡಿ, ಇಲ್ಲಿ ಯಾವಾಗ ನಾವಿಲ್ಲಿ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತೀವೋ ಅಲ್ಲಿ ಟೂ ಡಿಪ್ಲೀಷನ್ ರೀಜನ್ಸ್ ಫಾರ್ಮ್ ಆಗುತ್ತೆ. ಡಿಪ್ಲೀಷನ್ ರೀಜನ್ಸ್ ಫಾರ್ಮ್ ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಡಿಪ್ಲೀಷನ್ ರೀಜನ್ ಫಾರ್ಮ್ ಆದಾಗ ಈ ಎಲೆಕ್ಟ್ರಾನ್ಸ್ ಹೋಗೋದಕ್ಕೆ ದಾರಿ ಇದೆಯಲ್ಲ, ಆ ಪಾತ್ ಏನಾಗುತ್ತೆ, ನ್ಯಾರೋ ಆಗುತ್ತೆ. ನ್ಯಾರೋ ಅಂತಂದರೆ ಎಲೆಕ್ಟ್ರಾನ್ಸ್ ಫ್ರೀಯಾಗಿ ಮೂವ್ ಆಗೋಕ್ಕಾಗಲ್ಲ. ಏನಕ್ಕೆ ಮೂವ್ ಆಗೋಕ್ಕಾಗಲ್ಲ, ಡ್ಯೂ ಟು ದ ಫಾರ್ಮೇಷನ್ ಆಫ್ ವಾಟ್, ಡಿಪ್ಲೀಷನ್ ರೀಜನ್. ಸೊ ಒಂದು ಕಡೆ ಖುಷಿ ಪಡ್ಬೋದು, ಇನ್ನೊಂದು ಕಡೆ ದುಃಖನೂ ಪಡ್ಬೋದು. ಯಾಕೆ, ಬಿಕಾಸ್ ಒನ್ ಪಾಯಿಂಟಲ್ಲಿ ಏನಾಗ್ತಿದೆ ನಮಗೆ, ದೇರ್ ಈಸ್ ಅ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಅಟ್ ದ ಸೇಮ್ ಟೈಮ್ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಡಿಪ್ಲೀಷನ್ ರೀಜನ್ಸ್. ಇಷ್ಟು ಕತೆ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ನೋಟ್ಸಲ್ಲಿ ಬರ್ಸಿರೋ ಪಾಯಿಂಟ್ಸ್ನ ಬರೆದ್ರೆ ಸಾಕು. ಇದು ಒಂದು ಕೇಸ್ ಆಯಿತು.